ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವನಲ್ಲಿ ನೋಡ್ಬಿಡ್ತಾನ ಅಂತ ಜೀವ ಬಾಯಿ ಬಂದಾಗ ಆಗಿತ್ತು. ಸದ್ಯ ನೋಡ್ಲಿಲ್ವಲ್ಲ, ಸಮಾಧಾನವಾಗಿರಿ. ಬ್ಯಾಂಕಿನ ಕೆಲಸ ಆದ್ಮೇಲೆ ಊಟ ಮಾಡ್ಕೊಂಡು ಸಿನಿಮಾಗೆ ಹೋಗೋಣ ಅಂದಿದ್ರಲ್ಲ, ಬನ್ರಿ ಬೇಗ ಊಟ ಮಾಡ್ಕೊಂಡ್ಬಿಡೋಣ. ಆಮೇಲೆ ಸಿನಿಮಾ ಶುರು ಆದ್ಮೇಲೆ ನೋಡಕ್ ಒಂಚೂರು ಚೆನ್ನಾಗಿರಲ್ಲ. ಬನ್ನಿ. ಸಿನಿಮಾನ ನಾನು ಅರ್ಧ ದಿನ ರಜಾ ಹೋಯ್ತಲ್ಲಪ್ಪ, ಅದಕ್ಕೆ ಇನ್ನು ಅರ್ಧ ದಿನ ಕೆಲಸ ಮಾಡಿ ಓಟಿ ಆದರೂ ಮಾಡಿ ಹೇಗೆ ಮ್ಯಾನೇಜ್ ಮಾಡೋದು ಅಂತ ನೋಡ್ತಿದ್ರೆ ನೀನು ಸಿನಿಮಾಕ್ಕೆ ಹೋಗೋದಂತೆ. ಹಾ ನಾನೇ ನಿಮ್ಮನ್ನ ಕೇಳಿದ್ನೇನ್ರಿ? ನೀವು ತಾನೇ ಅಂದಿದ್ದು ಮನೇಲಿ ಊಟ ಮಾಡ್ಕೊಂಡು ಸಿನಿಮಾಗೆ ಹೋಗೋಣ ಅಂತ. ಲೋನ್ ವಿಷಯಕ್ಕೆ ಇನ್ನೂ ಸಾಕಷ್ಟು ಸಲ ಬರ್ಬೇಕಾಗುತ್ತೆ, ಹಾಗೆ ಹೋದ್ರಾಯ್ತು ಬಿಡು. ಅದೇ ಅನ್ಕೊಂಡೆ, ನಿಮ್ ಬಾಯಲ್ಲಿ ಇಷ್ಟು ಧಾರಾಳವಾಗಿ ಮಾತುಗಳೆಲ್ಲ ಹೇಗ್ ಬರುತ್ತೆ ಅಂತ. ಈಗ ಮನೆಗೆ ಹೋಗ್ತಿಯಲ್ಲ, ಇನ್ನೂ ಸ್ವಲ್ಪ ಅನ್ಕೊಳ್ಳಿವಂತೆ, ಆಯ್ತಾ? ಬಾ. ಕರ್ಮ, ಈ ಜುಗ್ಗನ್ ಕೈಯಲ್ಲಿ ನಾನು ಇನ್ ಎಷ್ಟು ಸೊರಗಬೇಕೋ ಏನು. ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಾಗಲಿರಲಿ ಉಳಿರಲಿ ನೀನಿರಲೇ ಗಿರಲಿ ನನ್ನ ತುಂಬು ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆ. ಎಷ್ಟು ಚೆನ್ನಾಗಿ ಹಾಡ್ತೀರಿ ನೀವು. ನೀವು ಹಾಡೋದನ್ನು ಕೇಳ್ತಾ ಇದ್ರೆ ನನ್ನನ್ನು ನಾನೇ ಮರ್ತು ಬಿಡ್ತೀನಿ. ನನಗೋಸ್ಕರ ಹಾಡೋದು ಇನ್ನೊಂದ್ಸರಿ ಹಾಡ್ತೀರಾ? ಅದೇ ಮತ್ತೆ ಇನ್ನೊಂದ್ಸತಿ ಹಾಡ್ತೀರಾ ಅಂತ ರಿಕ್ವೆಸ್ಟ್ ಮಾಡಬಾರ್ದು, ಆರ್ಡರ್ ಮಾಡಬೇಕು. ನನ್ನ ಚಿನ್ನುಮರಿನ ಆರ್ಡರ್ ಮಾಡೋದಾ? ಸಾಧ್ಯನೇ ಇಲ್ಲ. ಏನಿದ್ರೂ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ಕೋಬೋದಷ್ಟೆ. ಪ್ಲೀಸ್ ಹಾಡ್ತೀರಾ? ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ರುಳಿರಲಿ ನೀನಿರಲೇ ಇರಲಿ ನನ್ನ ತುಂಬು ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ನಿಮ್ಮ ಹಾಡು ಕೇಳಬೇಕು ಅಂತಾನೆ ಆ ದೇವರು ನನ್ನ ಕಿವಿ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ನಿಮ್ಮನ್ನು ನೋಡಲಿ ಅಂತಾನೆ ಕಣ್ಣು ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ನಿಮ್ಮನ್ನು ಹೊಗಳಿ ಅಂತಾನೆ ಈ ಬಾಯಿ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ನಿಮ್ಮ ಜೊತೆ ಬಾಳಲಿ ಅಂತಾನೆ ಈ ಜನ್ಮ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ನಾನು ಉಸಿರಿರೋವರೆಗೂ ನಿಮ್ಮನ್ನು ನನ್ನ ಕಣ್ಣು ರೆಪ್ಪೆಗಿಂತ ಜೋಪಾನವಾಗಿ ನೋಡ್ಕೋತೀನಿ. ಐ ರಿಯಲಿ ಲವ್ ಯು ಜಾನು. ನನಗೇನು ಬೇಕು ಅಂತ ನಾನಾಗೆ ಹೇಳೋದಿಲ್ಲ, ನಾ ಕಂಡ ಕನಸ ನನಸು ಮಾಡೋದೇ ನನ್ನ ಕತ್ತಲ ತಾರೆಯಂತೆ ಬಂದೋನು ನನ್ನನೆ ಮರೆಸಿದ ನನ್ನೋನು ಸೆರೆದ ಸೆರೆಯಲಿ ಸೆರೆಯಾಗಿ ಜಗವ ಮರೆಯುವ ವಿರಹ ಕಾಣದ ಧರೆಯಲ್ಲಿ ಪ್ರೇಮ ದೊರೆಯುವ ಸಿಕ್ಕರೆ ಬಿಡುವೆನೆ ಅವನಂತ ಸಕ್ರೆ ಹುಡುಗನ ಪಕ್ಕ ನಿಂತರೆ ನನಗದುವೆ ಮದುವೆ ಸಡಗರ. ಇದೆಲ್ಲ ನೋಡ್ಬೇಡಿ, ನಮ್ಮಂತರ ಆಗುತ್ತೆ. ನಾನು ದೇವತೆ ನೋಡದೆ ಬೇರೆ ಯಾರನ್ನು ನೋಡಲಿ ನಾನು? ನಿಜ ಹೇಳಬೇಕು ಅಂದರೆ ನಿಮ್ಮನ್ನು ಹೊಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಅನಿಸುತ್ತೆ. ಪುಣ್ಯ ಮಾಡಿರೋದು ನೀವಲ್ಲ, ನಾನು. ಜೀವನದಲ್ಲಿ ನನಗೆ ಇಷ್ಟು ಪ್ರೀತಿ ತೋರಿಸೋ ಸಂಗಾತಿ ಸಿಗ್ತಾರೆ ಅಂತ
ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ದೇವ್ರನ್ನ ಭಕ್ತಿಯಿಂದ ಪೂಜಿಸೋ ಥರ ನಾನು ನಿಮ್ಮನ್ನ ಪೂಜಿಸ್ತೀನಿ. ಮುಂದೆ ಒಂದು ಸರ್ತಿ ನನಗೋಸ್ಕರ ಅದೇ ಹಾಡು ಹಾಡ್ತೀರಾ? ಹಾಡಿ. ಯಾಕೆ ನೀವುಗಳು ಇಷ್ಟು ಬೇಗ ಕೊಳೆ ಹಾಕ್ತೀರಾ? ಹಾಂ, ಎಷ್ಟು ಸರಿ ಹೇಳಿದ್ದೀನಿ, ಈ ಥರ ಕೊಳ್ಕೊಳಕ್ಕಾಗಿದ್ರೆ ನನಗೆ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೇ ನಿಮಗೆ? ಎಷ್ಟು ಕೊಳೆ, ಎಷ್ಟು ಕೊಳೆ. ನೀವು ಬೇರೆಯಾಗಿ ಹೇಳ್ಬೇಕಾ? ಚಕ ಚಕ ಅಂತ ಹೊಡಿತಾ ಇರಬೇಕು. ಎಷ್ಟು ಸಲ ಹೇಳಿದ್ದೀನಿ ನಿಮಗೆ? ಹಾಂ, ನೋಡು ಎಷ್ಟು ಕೊಳೆಯಾಗಿದೆಯಾ ಆಗಲೇ. ಮೊನ್ನೆ ತಾನೇ ಕ್ಲೀನ್ ಮಾಡಿದ್ದೀನಿ, ಆಗಲೇ ಎಷ್ಟು ಕೊಳ್ಕ. ನಿನ್ನೆ ನನ್ನ ಚಿನ್ನ ಮನೆ ಮಾಡ್ಕೊಂಡಿದ್ದಾಳಲ್ವಾ, ಗೊತ್ತಿಲ್ವಾ ನಿಂಗೆ? ಅವಳು ಚೆನ್ನಾಗಿ ನಿದ್ದೆ ಮಾಡಬೇಕು. ಅಲ್ಲಿ ಹೇಳಿದ ಸಾಕಾಗ್ಲಿಲ್ವಾ? ನಿಮ್ಗೆ ಇನ್ನೊಂದ್ಸಲಿ ಹೇಳಬೇಕಾ? ಬಂದೆ. ಸರಿ, ಯಾರು ನನ್ನ ಮಾತು ಕೇಳಬೇಡಿ ಆಯ್ತಾ? ಸರಿ ಸಾರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.